ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 37ನೇ ಎಪಿಸೋಡ್ನಲ್ಲಿ ಸುಮಾರು 457ರವರೆಗೆ ಪ್ರಶ್ನೆ ಸಂಖ್ಯೆ ಚಿಂತನೆ ನಡೆಸಿದ್ವಿ. ಇದೀಗ 38ನೆಯ ಎಪಿಸೋಡ್ನಲ್ಲಿ 458ನೆಯ ಪ್ರಶ್ನೆಯಿಂದ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ದಂತವಕ್ರ ವಿದೂರಥರ ಸಂಹಾರ. ರಾಜಸೂಯ ಯಾಗ ಮುಕ್ತಾಯಗೊಂಡು ಅದರ ಅವಭೃತ ಸ್ನಾನಕ್ಕೆ ಆಗೆಲ್ಲ ಎಲ್ಲರೂ ಸ್ನಾನ ಮಾಡಿದರು. ಈಗ ಮತ್ತೊಂದು ಯಾಗ ಮಾಡಿದ್ದ ಕೃಷ್ಣ. ಆ ಯಾಗ ಅವಭೃತ ಸ್ನಾನಕ್ಕೆ ಅಂತ ಯಮುನಾ ನದಿಗೆ ಬಂದಿದ್ದಾನೆ. ಸುದ್ದಿ ತಿಳಿದ ಕಳಿಂಗ ದೇಶದ ದೊರೆ ದಂತವಕ್ರ ಅವನ ತಮ್ಮನಾಗಿರ್ತಕ್ಕಂಥ ವಿದೂರಥನೊಂದಿಗೆ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಬಂದು ಕೃಷ್ಣನನ್ನು ಅಡ್ಡಗಟ್ಟಿದ್ದಾನೆ. ಕೃಷ್ಣನನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸಿದ್ದಾನೆ. ಕೃಷ್ಣನು ದಂತವಕ್ರನ ಎದೆಗೆ ಗದೆಯಿಂದ ಅಪ್ಪಳಿಸಿದಾಗ ರಕ್ತಕಾರಿ ಸತ್ತು ಬಿದ್ದಿದ್ದಾನೆ. ಅವನ ತಮ್ಮ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ, ಸಾವರಿಸಿಕೊಂಡ. ಆಮೇಲೆ ಅವನು ಯುದ್ಧಕ್ಕೆ ಬಂದ. ದಂತವಕ್ರನ ಸಹೋದರನಾದ ವಿದೂರಥನನ್ನು ಕೂಡ ಚಕ್ರದಿಂದ ಕೃಷ್ಣ ತಲೆ ಕತ್ತರಿಸಿ ಯಮಲೋಕಕ್ಕೆ ಅಟ್ಟಿದ್ದಾನೆ. ಅಂತೂ ಪೂತನಾದಿಂದ ಪ್ರಾರಂಭ ಮಾಡಿಕೊಂಡು ಈ ದಂತವಕ್ರ ವಿದೂರಥರವರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ದೈತ್ಯರ ಸಂಹಾರವಾಗಿ ಭೂಭಾರ ಹರಣ ಕಾರ್ಯ ಏನು ಉದ್ದೇಶ ಇಟ್ಕೊಂಡು ಅವತಾರ ಮಾಡಿದ್ದ ಭಗವಂತ ಒಂದು ಸಂಪನ್ನವಾಗಿದೆ. ಕೃಷ್ಣನು ಅವತರಿಸಿದ್ದು ಭೂಭಾರ ಆಗಿರತಕ್ಕಂತಹ ದೈತ್ಯರ ಸಂಹಾರಗೈದು ಧರ್ಮ ಸಂಸ್ಥಾಪನೆಗಾಗಿ. ಪೂತನಾ ಸಂಹಾರದಿಂದ ಪ್ರಾರಂಭಗೊಂಡಿದ್ದ ಆ ಕಾರ್ಯ ಇದೀಗ ದಂತವಕ್ರ ವಿದೂರಥರವರೆಗೆ ಸಂಹಾರದವರೆಗೆ ಸಾಗಿ ಅಸುರ ಸಂಹಾರದ ಕಾರ್ಯ ಉಪಸಂಹಾರಗೊಂಡಿತು. ಕೃಷ್ಣನು ದ್ವಾರಕೆಯಲ್ಲಿದ್ದು ಯಾವ ಸಾಧನೆಯ ಮಾರ್ಗವನ್ನು ತೋರಿದನು? ಕೃಷ್ಣನು ದ್ವಾರಕಾಧೀಶನಾಗಿ ಭೂಮಿಯನ್ನು ಆಳುತ್ತಿದ್ದಾಗ ಗೃಹಸ್ಥನು ತ್ರಿವರ್ಗ ಸಾಧನೆಗೈಯಲು ಬೇಕಾದ ಆದರ್ಶ ಮಾರ್ಗಗಳನ್ನು ಸ್ವತಃ ತಾನು ಆಚರಿಸಿ ತೋರಿಸಿದ್ದಾನೆ. ಕೃಷ್ಣ ದ್ವಾರಕೆಯಲ್ಲಿ ನೆಲೆಸಿದಾಗ ಇಡೀ ಭೂಲೋಕದ ಭೂಮಂಡಲದ ಅಗ್ರಗಣ್ಯ ಕ್ಷೇತ್ರ ದ್ವಾರಕೆ ಅಂತ ಅನಿಸಿಬಿಡ್ತು. ಕೃಷ್ಣನ ಪ್ರತ್ಯಕ್ಷ ಉಪಸ್ಥಿತಿ ಪಿಂಡಾರ್ಕ ಕ್ಷೇತ್ರ, ಕುರುಕ್ಷೇತ್ರ, ಸಾಲಗ್ರಾಮ ಕ್ಷೇತ್ರ, ಪುಷ್ಕರ, ವಾರಣಾಸಿ, ಪ್ರಯಾಗ, ವೆಂಕಟಾದ್ರಿ, ಶ್ರೀಶೈಲ, ಗೋಕರ್ಣ, ಸಹ್ಯಾದ್ರಿ, ಕುಮಾರಾದ್ರಿ, ಗೋದಾವರಿ, ನರ್ಮದಾ ತೀರ, ಶೂರ್ಪಾರಕ ಅಂದರೆ ಶೂರ್ಪಾಲಿ ಅಂತ ಅನೇಕರು ಹೇಳ್ತಕ್ಕಂಥದ್ದುಂಟು, ಪ್ರಭಾಸ, ಬದರಿಕಾಶ್ರಮ, ನೈಮಿಷಾರಣ್ಯ ಮುಂತಾದ ವಿವಿಧ ಕಡೆಗಳಿಂದ ಮುನಿಗಳು ಕೃಷ್ಣನಿರತಕ್ಕಂತಹ ದ್ವಾರಕೆಗೆ ಬಂದರು. ಅಲ್ಲಿ ಸ್ವಲ್ಪ ಸಮಯ ಕಳೆದರು. ವ್ರತ ಉಪವಾಸ ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ದ್ವಾರಕೆ ಅಗ್ರಗಣ್ಯ ಕ್ಷೇತ್ರ ಅಂತ ಅನಿಸಿದೆ. ಶ್ರೀಕೃಷ್ಣಾರ್ಪಣಮಸ್ತು.